ಹಾಯ್, ಇವತ್ತು ಅಮ್ಮಂದು ಪಾನಿಪುರಿ ರೆಸಿಪಿ ತೋರಿಸ್ತಾನಂತ. ಆಕಿನ ಮಾಡ್ತಾ ಫುಲ್ಲು ನಾವು ಬರೀ ವಿಡಿಯೋ ಮಾಡ್ತೀನಿ. ಅದೊಂದು ಟೈಪ್ ವ್ಲಾಗ್ ಅನ್ಕೋರಿ, ಇಲ್ಲ ರೆಸಿಪಿ ಅನ್ಕೋರಿ, 2 in 1 ಎಲ್ಲ ತೋರಿಸ್ತೀನಿ. ಈಗ ಅಕ್ಕಿ ಮುಂಜಾನೆ ಇದು ಬೆಲ್ಲ ನೆನೆ ಹಾಕ್ಯಾಳ, ಬೆಲ್ಲದ ಜೊತೆ ಹುಣಸೆ ಹಣ್ಣು ನೆನೆ ಹಾಕ್ಯಾಳ. ಓಕೆ, ಸೊ 2 ಆಲ್ರೆಡಿ ರೆಡಿ ಅದ ಇಲ್ಲೇ. ಅದ್ರ ಜೊತೆ ನೆಕ್ಸ್ಟ್ ನೋಡ್ಬೋದು ಪುದೀನ ರೆಡಿ ಅದ ಸೋಸ್ಕೊಂಡಿದ್ದು, ಜೊತೆಗೆ ಕೊತ್ತಂಬರಿ ರೆಡಿ ಅದ, ಅದ್ರ ಜೊತೆ ಮೆಣಸಿನ್ಕಾಯಿ. ಸೊ ಕೊತ್ತಂಬರಿ ಜೊತೆನ ಮೆಣಸಿನ್ಕಾಯಿ ಹಾಕಿ ಎಲ್ಲ ಸ್ವಚ್ಛಾಗಿ ತೊಳ್ಕೊಬೇಕು. ಫಸ್ಟ್ ಕೆಲಸ ಇವೆರಡು ಭಾಳ ಸ್ವಚ್ಛ ತೊಳ್ಕೊಳ್ಳೋದು ಇರ್ತದೆ. ಈ ಸದ್ಯ ಎಷ್ಟು ಪ್ರಿಪ್ರೇಷನ್ ಮಾಡ್ತದ ಅಲ್ಲಿ ನೀರು ಬಿಡ್ಲಿರ್ತೀವಿ, ಸೊ ಇವೆರಡು ತೊಳ್ಕೊಳ್ಳೋದು ಆಗ್ತದೆ. ಇಲ್ಲಿ ನೋಡ್ರಿ, ಮೆಣಸು ಮತ್ತು ಜೀರಿಗೆ ಎರಡು ಸಪ್ರೇಟ್ ತೆಗೆದು ಇಟ್ಕೊಂಡದ. ಇದನ್ನು ಇದ್ರಾಗ ಮಿಕ್ಸಿಗೆ ಹಾಕೋಬೇಕು. ಇದು ಹುರಿದು ಹಾಕೋತೀವೋ ಹಂಗೆ ಹಾಕ್ಕೊಂಡಿರ್ತೀವೋ, ಹಂಗೆ ಹಾಕೋದಾರಂತ ಇದನ್ನು ಡೈರೆಕ್ಟ್ ಮಿಕ್ಸಿಗೆ ಹಾಕೊಂಡ್ಬಿಡೋದು ಇದನ್ನಷ್ಟ. ಆಮೇಲೆ ಇಲ್ಲಿ ನೋಡ್ರಿ, ಹಿಂಗೆಲ್ಲ ತೊಳ್ಕೊಬೇಕು ಚೆಂದಾಗಿ. ಇದು ಅದು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಎಲ್ಲ ಸೇರಿ ಚಂದ ತೊಳ್ಕೊಬೇಕು. ಭಾಳ ಮಸ್ತ್ ರೆಸಿಪಿ ಅದ ಇದು. ಇದು ಬಾಂಬೆ ರೆಸಿಪಿ. ಅಮ್ಮ ಭಾರಿ ಮಾಡ್ತಾಳೆ ಇದನ್ನು. ಒಂದು ಸತ ಎಲ್ಲರೂ ಮಾಡ್ಕೊಂಡು ತಿಂದು ನೋಡ್ರಿ, ಭಾರಿ ಅಂದ್ರೆ ಭಾರಿ. ಆಮೇಲೆ ಅಮ್ಮ ಇದ್ರಾಗ 2 ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾಳೆ. ಒಂದು ಅರ್ಶಿನ ಪುಡಿ ಹಾಕ್ತಾಳೆ ಸ್ವಲ್ಪ, ಅದರದಿಂದ ಏನು ಹಿಂಗೆ ಕೆಮ್ಮು ಬರೋದಾಗಲಿ ಏನು ತ್ರಾಸ ಆಗೋದಿಲ್ಲ, ಅದಕ್ಕೆ ಅರ್ಶಿನ ಪುಡಿ ಸ್ವಲ್ಪ ಹಾಕಿರ್ತಾಳೆ. ಆಮೇಲೆ ಜೊತೆಗೆ ಇದ್ರಾಗ ಬಿಳಿ ಉಪ್ಪು ಸೇರಿಸೋದಿಲ್ಲ. ಇದ್ರಾಗ ಪೂರ್ತಿ ಕಾಲ ನಮಕ್ ಮೇಲೆ ಎಲ್ಲ ರೆಸಿಪಿ ಮುಗೀತದ. ಇವು 2 ನೆನಪಿಟ್ಕೋಬೇಕು ನೀವು ಅಷ್ಟೇ. ಎಲ್ಲ ಸಪ್ರೇಟ್ ತೆಗೆದಿಟ್ಕೊಳ್ಳಿ. ಅದು ತೊಳ್ಕೊಂಡಿದ್ದು ನೋಡಿರಿ, ಪುದೀನಾನು ರೆಡಿ ಆಗಲಿ ಅದು ತೊಳ್ಕೊಂಡು. ಇಲ್ಲಿ ನೋಡ್ರಿ, ಎಲ್ಲ ಹಾಕೋಬೇಕು. ಮೆಣಸಿನ್ಕಾಯಿ, ಕೊತ್ತಂಬರಿ, ಆಮೇಲೆ ಜೀರಿಗೆ, ಮೆಣಸು ಒಟ್ಟು ಅಷ್ಟು ಸೇರಿ ಮಿಕ್ಸಿಗೆ ಹಾಕೋದು ಅಷ್ಟೇ. ಪುದೀನ ಒಟ್ಟು ಎಲ್ಲ ಸೇರಿ ಮಿಕ್ಸಿಗೆ ಹಾಕ್ಕೊಂಡು ಇಲ್ಲಿ ನೋಡಿರಿ ಸ್ಟೇನರ್ ಇಟ್ಕೊಂಡೇವಿ, ಸೋಸ್ಕೋತ ಹೋಗೋದು. ಎಲ್ಲ ನೀರು ಬರ್ತದೆ. ಮತ್ತು ಡಬಲ್ ಮಿಕ್ಸಿಗೆ ಹಾಕಿ ಹಂಗೆ ಸೋಸ್ಕೋತ ಒಟ್ಟು ಚಲೋತ್ನಾಗ ಎಲ್ಲ ಪೂರ್ತಿ ರಸ ಬಂದಮೇಲೆ ಆಮೇಲೆ ಅದು ಏನು ಚೂರ ಉಳಿತದ ಮ್ಯಾಲಿಂದ ಅದನ್ನು ಒಗೆಯೋದು. ಇಲ್ಲ ಅದು ಬ್ಯಾಗ್ ಬರ್ಕೋದು ಹೋಗ್ತದೆ. ಅದರ ಸಂಬಂಧ ಮೇನ್ಲಿ ಸ್ಟ್ರೈನರ್ ಇಟ್ಕೊಂಡು ಮತ್ತೆ ಮಿಕ್ಸಿಗೆ ಹಾಕೋದಿರ್ತದೆ. ಮೇನ್ ಥಿಂಗ್ ಅಂದರೆ ಸ್ವಚ್ಛ ತೊಳ್ಕೊಬೇಕು, ಇಲ್ಲ ಕಸರು ಬ್ಯಾಗ್ ಬರ್ತದೆ ಅಷ್ಟೆ. ನೋಡಿರಿ, ನಾನು ನಡಕ್ಕೆ ಹೆಲ್ಪ್ ಮಾಡ್ತಿರ್ತೇನೆ ಆಕೀಗ. ಅಷ್ಟ ಮಿಕ್ಸಿಗೆ ಹಾಕ್ಬಿಡೋದು ಇಂಥವು ನಮ್ಮ ಕೆಲಸ. ಇದ್ರಾಗ ಚೂರು ನೀರು ಕಡಿಮೆ ಆಗಿತ್ತು, ಅದಕ್ಕೆ ಗಿರ್ ಅನ್ನೋಲ್ತಾಗಿತ್ತು. ಈಗ ಅಲ್ಲೇ ಆಗ್ತದೆ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲೇ ಈ ಟೈಪ್ ಎಲ್ಲ ನೀರು ಬರ್ತದೆ. ಇನ್ನೂ ಚೆಂದಾಗಿರ ಅನ್ನಿಸಿ ಸೋಸ್ಕೋತ ಹೋಗ್ಬೇಕೆಲ್ಲ. ಇಲ್ಲೇ ಒಂದು ಸ್ಟೆಪ್ ರೆಡಿ ಆಗ್ಯದ. ಈಗ ಒಂದು ಸತ ಸೋಸ್ಕೊಳ್ಳಿರ್ತೀವಿ. ಹಿಂಗೆ ಪೂರ್ತಿ ಚೆಂದಾಗಿ ನೀರು ಬರ್ತದೆ ಕೆಳಗೆ, ಮ್ಯಾಲಿಂದೆಲ್ಲ ಇಳ್ಕೋತ ಹೋಗ್ತದೆ. ಮತ್ತೆ ಮಿಕ್ಸಿಗೆ ಹಾಕೋದು. ಆಮೇಲೆ ಇದೇನು ಮ್ಯಾಲೆ ಉಳಿತಲ್ಲ ಇದು, ಆಮೇಲೆ ಮತ್ತೆ ಇನ್ನೊಂದು ಸತ ಮಿಕ್ಸಿಗೆ ಹಾಕಿ ಆಮೇಲೆ ತೋರಿಸ್ತೇವೆ. ಇದ್ರಾಗ ಇನ್ನೂ ಭಾಳ ಉಳಿದಿರ್ತದೆ ರಸ ಎಲ್ಲ. ಅದಕ್ಕೆ ಇದನ್ನು ಮತ್ತೆ ಹಿಂಗೆ ಮಿಕ್ಸಿಗೆ ಹಾಕೋತ ಹಂಗೆ 2 ಸತ ಮಾಡಿ ಚೆಂದಾಗಿ ರಸ ತಕ್ಕೊಂಡು. ಇಲ್ಲಿ ನೋಡ್ರಿ, ಇಷ್ಟ ಆಗ್ಯದ. ನಾವು ಭಾಳ ಮಂದಿಗೆ ಮಾಡಲಿ ಅಥವಾ ಆ್ಯಕ್ಚುಲಿ 12-15 ಮಂದಿಯವರು ತಿನ್ಬೋದು ಇದ್ರಾಗ. ನೀವು ನಿಮ್ಮ ಪ್ರಮಾಣ ನೋಡ್ಕೊಂಡು ಕೊತ್ತಂಬರಿ ಮತ್ತು ಪುದೀನ ತೊಗೊಂಡು ನೀರು ಆ್ಯಡ್ ಮಾಡ್ಕೊತ ಹೋಗ್ರಿ ಅಷ್ಟೆ. ಈಗ ನೋಡ್ರಿಲೆ, ಬೆಲ್ಲ ನೆನೆ ಹಾಕಿದ್ದು ಇದ್ರಾಗ ಹಿಂಗೆ ಸೋಸ್ಕೋತ ಹೋಗ್ಬಿಡೋದು. ಅಂದ್ರೆ ಬೆಲ್ಲದ ಕರಣಿ ಹೋಗ್ಬಾರ್ದು. ಆಮೇಲೆ ಏನಾರು ಕಸರು ಇದ್ದರೂ ತಪ್ಪಿಲೆ ಅದು ಹೋಗ್ಬಿಡುತ್ತೆ. ಆಮೇಲೆ ಹಂಗೆ ಬೆಲ್ಲದ ನೆನೆ ಜೊತೆ ಹುಣಸೆ ಹಣ್ಣು ನೆನೆ ಹಾಕಿರ್ತೇವಲ್ಲ, ಅದನ್ನು ಒಂದು ಸತ ಸೋಸ್ಕೊಂಡ್ಬಿಡೋದು. ಅದಂತೂ ಸೋಸ್ತೀರಿ ಹೆಚ್ಚು ಕಮ್ಮಿ. ಇಲ್ಲಿ ನೋಡ್ರಿಲೆ, ಹೀಗೆಲ್ಲ ಹಿಂಡಿ ಚೆಂದಾಗಿ ಇದಕ್ಕೆ ಮತ್ತೊಂದು ಚೂರು ಹಿಂಡ್ಬೇಕಾಗ್ತದೆ. ಅದ್ರಾಗ ಒಮ್ಮೆ ನೀರು ಕೆಳಗೆ ಹೋಗೋದಿಲ್ಲ. ಭಾಳ ಈಸಿನೂ ಅದ ಪ್ರೊಸೆಸ್ಸು, ಬಟ್ ಚೂರು ತ್ರಾಸು ಅದ ಪ್ರೊಸೆಸ್. ಇಂಥವೆಲ್ಲ ಕೆಲಸ ನಮಗೆ ಆಗ್ಬರೋದಿಲ್ಲ. ಅಮ್ಮ ಬೇಕು ಇದಕ್ಕೆ. ನೋಡ್ರಿ, ಹಿಂಗೆ ಕಾಲ ನಮಕ್ ತಕ್ಕೊಂಡು ಒಟ್ಟು ಉಪ್ಪು ನಿಮಗೆ ಕಡಿಮೆ ಅನ್ನಿಸ್ತಂದ್ರೆ ಕಾಲ ನಮಕ್ ಹಾಕೊಂಡ್ಬಿಡೋದು. ಮತ್ತು ಬೇರೆ ಹಾಕ್ಕೊಳಂಗಿಲ್ಲೇ ಇಲ್ಲ. ಹಾಕ್ಕೊಂಡು ಎಲ್ಲ ಕಾಡಿಸ್ಕೋತ ಹೋಗೋದು. ಕಾಲ ನಮಕ್ ಹಾಕಿದ ಕೂಡಲೇ ಆ ಪುದೀನ ಆಮೇಲೆ ಕೊತ್ತಂಬರಿ ಕಾಲ ನಮಕ್ ಸ್ಮೆಲ್ ಈ ಕನ್ಸಿಸ್ಟೆನ್ಸಿ ಆಲ್ಮೋಸ್ಟ್ ನಾವಂತರೂ ಈ ಕನ್ಸಿಸ್ಟೆನ್ಸಿ ಇಟ್ಕೋತೀವಿ. ನಿಮಗೆ ಇನ್ನೂ ನೀರು ಸೇರಿದ್ರೆ ಇನ್ನೂ ನೀರು ಹಾಕೋರಿ. ನಂಗೆ ಗೀಸ್ ಏನು ಸೇರೋದಿಲ್ಲ ಇದ್ರಾಗ, ಯಾಕಂದ್ರೆ ರುಚಿ ಕೆಟ್ಟು ಬಿಡ್ತದೆ. ನಾ ಭಾಳ ಅಂದ್ರೆ ಫ್ರಿಜ್ನಾಗ ಇಟ್ಕೊಂಡಿರ್ತೇನೆ ಯಾವಾಗರೆ ಅಷ್ಟೇ ತಂಬೇಕಂದ್ರೆ. ನೋಡ್ರಿ, ಉಪ್ಪು ಸಂಬಂಧ ಇಷ್ಟ ಟೇಸ್ಟಿಗೆ
ಭಾರಿ ಏನು ಮಜಾ ಬರ್ತದಪ್ಪ. ಪಾನಿಪುರಿ ಜೊತೆ ಈಗ ಬಾಂಬೆ ಸ್ಟೈಲ್ ರಗಡ ಅಂದ್ರೆ ಒಳಗೆ ಬಟಾಣಿ ಹಾಕ್ಕೊಂಡು ತಿಂತಾರಲ್ಲ ಆ ಟೈಪ್ ಇದೆ. ನಾ ಆಮೇಲೆ ಬಟಾಟಿನೂ ಮಾಡ್ತೀನಿ. ಇದು ರಾತ್ರಿನ ನೆನೆ ಹಾಕ್ಕೊಂಡಿರ್ಬೇಕು ನಿಮ್ಗೆ ಎಷ್ಟು ಬೇಕಷ್ಟು. ಆಮೇಲೆ ಕುಕ್ಕರ್ನಾಗ ಸಿಟಿ ಹೊಡ್ಸ್ಕೋಬೇಕು ಅಂದ್ರೆ ಚಂದ ಬೇತಾವೆ. ಒಂದು 3-4 ಸಿಟಿ ಆಗ್ಬೇಕು ಮಿನಿಮಮ್. ಹಿಂಗೆ ಹಾಕ್ಕೊಂಡು ಇದಕ್ಕೂ ಕಾಲ ನಮಕ್ಕ ಹಾಕ್ಬೇಕು ಅಂದ್ರೆ ರುಚಿ. ಇಲ್ಲಿ ನೋಡ್ರಿ ಮ್ಯಾಲೆ ಕಾಲ ನಮಕ್ಕ ಹಾಕಿ ಆಮೇಲೆ ನೀರು ಹಾಕಿ ಸೀಟಿ ಹೊಡಿಸ್ಬೇಕು ಇದಕ್ಕೆ. ಇದಂತೂ ರೆಡಿ ಆಗಿದೆ. ಇದ್ರಾಗ ಬರೀ ಉಪ್ಪು ಹಾಕೋದು ಇರ್ತದೆ, ಸೊ ಏನು ಭಾಳ ಇಲ್ಲ, ಕುದಿಸಿಟ್ಬಿಡೋದು. ಇದಕ್ಕೆ ಇಲ್ಲೇ ಆಲೂ ಇಟ್ಟನಿ, ಆಲೂ ಮಸಾಲ ಮಾಡ್ಲಿಕ್ಕೆ ಪಾನಿಪುರಿಗೆ. ಆಲ್ರೆಡಿ ಇಲ್ಲೆಲ್ಲ ಸಿಪ್ಪಿ ತೆಗೆದು ಬೇಯಿಸ್ಲಿಕ್ಕೆ ಇಟ್ಟೇನಿ. ಆಮೇಲೆ ಎಲ್ಲ ರೆಡಿ ಮಾಡ್ಕೊಂಡೇನಿ. ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡೇನಿ, ಕೊತ್ತಂಬರಿ ಹೆಚ್ಚಿಟ್ಕೊಂಡೇನಿ, ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ. ಇದ್ರಾಗ ಚೂರು ಒಂದು 2 ಹೆಸರು ಪುದೀನ ಹೆಚ್ಚಿಟ್ಕೊಂಡೇನಿ ಅಷ್ಟೇ. ಇಲ್ಲಿ ನೋಡ್ರಿ ಬಟಾಟಿ ಆಲೂ ಇದು ಬಾಯ್ಲ್ ಆಗಿ ರೆಡಿ ಅದ ಮಸ್ತ್. ಇದ್ರಾಗ ಫಸ್ಟ್ ಪೆಪ್ಪರ್ ಪೌಡರ್ ಅಮ್ಮ ಹೆಲ್ಪ್ ಮಾಡಲಿ ಅಂತ ಹಂಗೆ ಹಾಕ್ಲಿಕ್ಕೆ. ಆಮೇಲೆ ಗರಂ ಮಸಾಲ ಒಂಚೂರು, ಆಮೇಲೆ ಹವೀಸ್ ಪುಡಿ, ಕೊರಿಯಂಡರ್ ಪೌಡರ್, ಆಮೇಲೆ ಜೀರಾ ಪೌಡರ್, ಆಮೇಲೆ ಈ ಖಾರ ಪುಡಿ ಹಾಕಿ ಆಮೇಲೆ ಇವು ಹಾಕಿ ಕಲಿಸಿ ತೋರಿಸ್ತಾನಂತ. ಬರ್ರಿಪ್ಪ ಟೇಸ್ಟ್ ಮಾಡ್ತಾ ಇದ್ದೀವಿ. ಏನು ವಾಸನೆ ರೇಮ್ ಬಲ್ಲಿ ಅಥವಾ ಪಾನಿ ಡೇಂಜರ್. ಇದೊಂದು ಟೇಸ್ಟ್ ಮಾಡ್ತೀವಿ ಬಟಾಣಿದು. ನೀನು ಬಟಾಣಿ ತಿಂದಿರ್ತಿಲ್ಲ? ಬಟಾಣಿ